ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಕುರುಗೋಡು ಉತ್ಸವ ಈ ಕಾರ್ಯಕ್ರಮದ ರೂವಾರಿಗಳು, ಈ ಭಾಗದ ಶಾಸಕರು ಆತ್ಮೀಯರಾದ ಸನ್ಮಾನ್ಯ ಶ್ರೀ GN ಗಣೇಶ್ ಅವರೇ, ಬಳ್ಳಾರಿ ಶಾಸಕರಾದ ಭರತ್ ರೆಡ್ಡಿ ಅವರೇ, ಕೊಪ್ಪಳ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ಅವರೇ, ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಬೆಳಗಾವಿ ಶಾಸಕರಾದ ರಾಜು ಸೇಠ್ ಅವರೇ, ಜಿಲ್ಲಾಧಿಕಾರಿಗಳೇ, ಕುರುಗೋಡು ಪುರಸಭೆ ಅಧ್ಯಕ್ಷರಾದ ಶೇಖನ್ ಅವರೇ, ಗ್ಯಾರಂಟಿ ಅಧ್ಯಕ್ಷರೇ ಚಿದಾನಂದ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದ ಸಾಕ್ಷಿಗಳಾಗಿರುವಂಥ ಎಲ್ಲ ಈ ಭಾಗದ ಆತ್ಮೀಯ ಬಂಧುಗಳೇ, ಬಹುಶಃ ಇದು ಪ್ರಥಮ ಕುರುಗೋಡು ಉತ್ಸವ, ಹಂಪಿ ಉತ್ಸವ ಆಗಿದೆ, ಕಂಪ್ಲಿ ಉತ್ಸವ ಆಗಿದೆ. ಅನೇಕ ರಾಜ್ಯದಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕಿತ್ತೂರು ಉತ್ಸವ, ಸಂಗೊಳ್ಳಿ ರಾಯಣ್ಣ ಉತ್ಸವ, ಮೈಸೂರಿನ ದಸರಾ ಮಾದರಿಯಲ್ಲಿ ಇವತ್ತು ಕುರುಗೋಡಲ್ಲಿ ಪ್ರಾರಂಭ ಆಗಿದ್ದು ಬಹುಶಃ ಬಹಳ ಸಂತೋಷ. ಇದು ಇತಿಹಾಸ ಉಳಿದಿದೆ ಮುಂದಿನ ದಿನಗಳಲ್ಲಿ. ಯಾವ ರೀತಿ ಬೇರೆ ಬೇರೆ ಉತ್ಸವಗಳು ಇತಿಹಾಸ ನಿರ್ಮಿಸಿದೆ, ಆ ರೀತಿ ಮುಂದೆ ಕೂಡ ಇದು ದೊಡ್ಡದಾಗಿ ಬೆಳೀತದೆ ಅನ್ನೋ ಭರವಸೆ ಅಂತ ಇದಕ್ಕೆ ಕಾರಣೀಭೂತರು ತಮ್ಮ ಶಾಸಕರಾದ ಸನ್ಮಾನ್ಯ ಗಣೇಶ್ ಅವರನ್ನು ಕೂಡ ನೀವು ಯಾವ ಕಾಲಕ್ಕೆ ಬರೆಯುವಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಕಿಚ್ಚನ್ನ ಮಾಡ್ತಾ, ಕಳೆದ 3 ದಿನಗಳಿಂದ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳಿರಬಹುದು, ಕ್ರೀಡೆ ಇರಬಹುದು, ಮ್ಯಾರಥಾನ್ ಇರಬಹುದು, ಹಲವಾರು ಗಣ್ಯರಿಗೆ ಅವರ ಪ್ರತಿಭೆ ಗುರುತಿಸಿ ಅವ್ರನ್ನ ಪ್ರೋತ್ಸಾಹ ಸನ್ಮಾನ ಮಾಡುವಂಥ ಅನೇಕ ಜನಪರ ಕಾರ್ಯಕ್ರಮವನ್ನ ಶಾಸಕರ ಆಗಿದೆ. ಇವತ್ತು ಬಹುಶಃ ಸಣ್ಣದಾಗಿದ್ರು ಕೂಡ ಎಷ್ಟು ದೊಡ್ಡದಾಗಿದೆ. ಮೊದಲನೇ ವರ್ಷದಲ್ಲಿ ಅತ್ಯಂತ ಯಶಸ್ವಿ ಸಕ್ಸಸ್ ಆಗಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗಿದೆ. ತಮ್ಮ ಕುರುಗೋಡು ಅತ್ಯಂತ ಪ್ರಾಚೀನ ಕಾಲದಲ್ಲಿ ಕೂಡ ಈ ಭಾಗ ಇತಿಹಾಸ ಪುಟದಲ್ಲಿ ಉಳಿದಿರುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಕುರುಗೋಡು ಉತ್ಸವ ಅತ್ಯಂತ ವಿಶೇಷವಾಗಿ ಅಂತ ಹೇಳಲಿಕ್ಕೆ ಚಿಂತೆಯನ್ನು ವ್ಯಕ್ತ ಮಾಡ್ತಾ, ಈ ವೇದಿಕೆಯಿಂದ ಹಲವಾರು ಗಾಯಕರು, ನಟನೆ ಇರಬಹುದು, ಹಾಸ್ಯದವರು ಇರ್ಬೋದು, ಕ್ರೀಡೆದವರು ಕೂಡ ಅವ್ರಿಗೊಂದು ಒಳ್ಳೆಯ ವೇದಿಕೆ ಆಗಲಿ. ಅವ್ರು ನಾಳೆ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುರುಗೋಡು ಮತ್ತು ಬಳ್ಳಾರಿ ಜಿಲ್ಲೆ ಹೆಸರು ತರುವಂಥ ಪ್ರಯತ್ನಕ್ಕೆ ಅದಕ್ಕೆ ವೇದಿಕೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಗಣೇಶ್ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ತುಂಬೋಣ. ಇದಲ್ಲದೆ ಅನೇಕ ಜನಪರ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೂಡ ಇವತ್ತು ಈ ಭಾಗದಲ್ಲಿ ಬಹಳಷ್ಟು ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದ್ರ ಜೊತೆ ಸಾಂಸ್ಕೃತಿಕ ಇರ್ಬೋದು, ಸಮಾಜಮುಖಿಯಾಗಿ ಕೆಲಸ ಇರ್ಬೋದು, ಅನೇಕ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಒಂದು ಶಕ್ತಿ ಕೊಡೋ ಮಾತನ್ನು ಹೇಳುತ್ತಾ, ಇನ್ನೂ ಅವರಿಗೆ ಹೆಚ್ಚು ಶಕ್ತಿ ಬರಲಿ, ಇಂಥ 10 ಹಲವಾರು ಕಾರ್ಯಕ್ರಮ ಮಾಡಲಿ ಹೇಳೋ ಮೂಲಕ ಈ ಉತ್ಸವ ಬಹಳ ಅತ್ಯಂತ ಯಶಸ್ವಿಯಾಗುತ್ತೆ ಹೆಮ್ಮೆಯಿಂದ ಹೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರೂ. ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರೀತಿಯ ಸನ್ಮಾನ್ಯ ಶ್ರೀ GN ಗಣೇಶ್ ಅವರ ಅಭಿಮಾನಿ ಬಳಗ ಕಂಪ್ಲಿ, ಹಾಗೆಯೇ ಕುರುಗೋಡು ಪುರಸಭೆಯ ವತಿಯಿಂದ ಮಾನ್ಯ ಸಚಿವರಾಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರೀತಿಯ ಸನ್ಮಾನ.
ಹಾಗೆಯೇ ಕುರುಗೋಡಿನ ಪುರಸಭೆ ವತಿಯಿಂದ ಪ್ರೀತಿಯ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೆಯೇ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ಸನ್ಮಾನ್ಯ ಜೆಎನ್ ಗಣೇಶ್ ಅವರಿಗೆ ಹಾಗೆಯೇ ಎಲ್ಲ ಅತಿಥಿ ಗಣ್ಯರಿಗೆ ಪುರಸಭೆ ಕುರುಗೋಡು ವತಿಯಿಂದ ಗೌರವದ ಸನ್ಮಾನ. ಹಾಗೆಯೇ ಕುರುಗೋಡು ಮತ್ತು ಮುಷ್ಟುಕಟ್ಟೆ ಗ್ರಾಮದ ಮುಖಂಡರಿಂದ ಕಲ್ಕಂಬ ಹಾಗೆಯೇ ಮುಷ್ಟುಕಟ್ಟೆ ಗ್ರಾಮದ ಮುಖಂಡರಿಂದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಪ್ರೀತಿಯ ಸನ್ಮಾನ. ಕಲ್ಕಂಬ ಹಾಗೆಯೇ ಮುಷ್ಟುಕಟ್ಟೆ ಗ್ರಾಮದ ಮುಖಂಡರಿಂದ ಹಾಗೆಯೇ ಓರ್ವಾಯಿ ಮುಖಂಡರಿಂದ ಸಹ ಪ್ರೀತಿಯ ಸನ್ಮಾನ. ಯೂತ್ ಕಾಂಗ್ರೆಸ್ ಕುರುಗೋಡು ವತಿಯಿಂದ ಪ್ರೀತಿಯ ಸನ್ಮಾನ ಮಾನ್ಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಬೇಗ ಬರಬೇಕು, ಮುಂದಿನ ಸನ್ಮಾನವನ್ನು ನೆರವೇರಿಸಬೇಕು. ಯೂತ್ ಕಾಂಗ್ರೆಸ್ ಕುರುಗೋಡಿನ ಪದಾಧಿಕಾರಿಗಳು, ಕಲಿಕಂಬ ಮತ್ತು ಮುಷ್ಟುಕಟ್ಟೆಯ ಮುಖಂಡರುಗಳು, ಓರ್ವಾಯಿ ಗ್ರಾಮದ ಮುಖಂಡರುಗಳು, ಆದಷ್ಟು ಕ್ಲಿಯರ್ ಮಾಡಿ ಮುಂದಿನವರಿಗೆ ಅವಕಾಶ ಮಾಡಿಕೊಡಿ. ಬನ್ನಿ ಈ ಕಡೆ ಬನ್ನಿ. ಹಾಗೆಯೇ ವೇದಿಕೆ ಮೇಲೆ ಕುರುಗೋಡು ಹಾಗೆಯೇ ಮುಷ್ಟುಕಟ್ಟೆ, ಕಲ್ಕಂಬ, ಓರ್ವಾಯಿ ಗ್ರಾಮದ ಮುಖಂಡರುಗಳಿಂದ ಮಾನ್ಯ ಸಚಿವರಿಗೆ ಪ್ರೀತಿಯ ಸನ್ಮಾನ. ಇದೀಗ ನಮಿ ಸಮಾರಂಭದ ವೇದಿಕೆ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿಕೊಳ್ಬೇಕಾಗಿ ಶ್ರೀಮತಿ ನಿರ್ಮಲಾ ಅವರು ತಾಲೂಕ್ ಪಂಚಾಯತಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಅವರಲ್ಲಿ ವಿನಂತಿಸಿಕೊಳ್ತಿದ್ದಾರೆ.